ಅವ್ರದ್ದು ಇಲಾಖೆಯಲ್ಲಿ ಏನೋ ಬಜೆಟ್ ಕಮ್ಮಿ ಐತಂತ. ಅವ್ನು ಯಾವ ಕಡೆ ಹೋದ್ರೆ ಹೇಳ್ಬಿಡ್ತಂತ, ನೋಡಪ್ಪ ನಂದಿಷ್ಟು ಬಜೆಟ್ ಐತಿ, ಭಾಳ ಕಡಿಮೆ ಐತಿ, ಉಳಿದಿದ್ದವ್ರಿಗೆ ಭಾಳ ಜಾಸ್ತಿ ಐತಿ, ಅದಕ್ಕೆ ನನಗೊಂದು 60% ಕೊಟ್ಬಿಟ್ರೆ ಅಷ್ಟು ಏನು ಬೇಕಾದ್ರೆ ಮಾಡ್ರಿ ಅಂತ ಹೇಳಿದ್ರು. ಹರಾಜಿಗಿಟ್ಟಿದ್ದಾರೆ ಈ ರಾಜ್ಯವನ್ನು, ಹರಾಜಿಗಿಟ್ಟಿದ್ದಾರೆ ಈ ಸರ್ಕಾರ. ಇಂಥ ಕೆಟ್ಟ ಆಡಳಿತ ನಾನು ನೋಡಿರಲಿಲ್ಲ. ಹಿಂದಿದೆ ಸಿದ್ದರಾಮಯ್ಯ 5 ವರ್ಷ ಅಧಿಕಾರದಲ್ಲಿತ್ತು, ಆದರೆ ಈ ಥರದ ಒಂದು ಕೆಟ್ಟ ಆಡಳಿತ, ಜನ ವಿರೋಧಿ ಆಡಳಿತವನ್ನು ನಾನು ನೋಡಿಲ್ಲ. ಒಂದು ಕಡೆ ಅಭಿವೃದ್ಧಿ ಇಲ್ಲ, ಇನ್ನೊಂದು ಕಡೆ ಭ್ರಷ್ಟಾಚಾರ ಮಿತಿ ಮೀರಿದೆ, ಇನ್ನೊಂದು ಕಡೆ ಮಹಿಳೆಯರ ಸುರಕ್ಷತೆ ಇಲ್ಲ. ನಾವು ನೋಡ್ತಾ ಇದ್ದೇವೆ ದಿನನಿತ್ಯ ಟಿವಿ ತೆಗೆದ್ರೆ ಕೊಲೆ, ಸುಲಿಗೆ, ರೇಪು, ಅಲ್ಲದೆ ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರ ಮೇಲೆ ಒಬ್ಬರು ದ್ವೇಷದ ರಾಜಕಾರಣ ಎಷ್ಟರ ಮಟ್ಟಿಗೆ ಹೋಗಿದೆ ಅಂತಂದ್ರೆ ಅವರು ಮಂತ್ರಿಮಂಡಲ ಸದಸ್ಯರನ್ನ ಹನಿ ಟ್ರ್ಯಾಪ್ ಮಾಡುವಂತ ಪರಿಸ್ಥಿತಿಗೆ ಇವತ್ತು ಈ ಸರ್ಕಾರ ಮುಟ್ಟಿದೆ. ಅವರ ದ್ವೇಷ ರಾಜಕಾರಣ ಬಿಡಿ, ಅನ್ಯಾಯ ಆದಾಗ ಪ್ರತಿಭಟನೆಯನ್ನ ಮಾಡಿದರೆ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮೇಲೆ ಕೂಡಲೇ 1 ತಾಸು ಅರೆಸ್ಟ್ ಆಗುತ್ತೆ. ಯಾರು ಕೂಡ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬಾರದು. ಒಂದು ರೀತಿಯಲ್ಲಿ ಸರ್ವಾಧಿಕಾರ ಈ ರಾಜ್ಯದಲ್ಲಿದೆ. ಯಾವುದೇ ಸಾಮಾನ್ಯ ಮನುಷ್ಯ ತನಗಾಗುತ್ತಿರುವಂತ ಅನ್ಯಾಯ, ನೀತಿ, ಅದನ್ನ ಪ್ರತಿಭಟನೆಯನ್ನ ಮಾಡಬಾರದು. ಹಿಂದೆ ಎಮರ್ಜೆನ್ಸಿ ನೆನಪಾಗ್ತದೆ ಇವರು ಆಡಳಿತದಲ್ಲಿ, ಯಾರು ಬೇಕಾದವರು ಜೈಲು ತಗೊಂಡು ಒಳಗಾಗ್ತಿದ್ರು. ಮೊನ್ನೆ ಕೊಡಗಿನೊಬ್ಬ ಯುವಕನನ್ನು ಹಾಕಿ ಇವತ್ತು ಅವನು ಆತ್ಮಹತ್ಯೆಯನ್ನು ಮಾಡಿಕೊಂಡು ಇದಕ್ಕೆಲ್ಲ ನಾನು ಶಾಸಕರಿಂದ ಪ್ರತಿಭಟನೆ ಮಾಡಿದ್ದೇ ಕಾರಣ ಅನ್ನೋದನ್ನು ನಾನು ಹೇಳಿದ್ದೆ. ಎಷ್ಟು ಮಟ್ಟಿಗೆ ಬಂದಿದೆ ಇವತ್ತು ದ್ವೇಷದ ರಾಜಕಾರಣ ಮಿತಿ ಮೀರ್ತಾ ಇದೆ. ರೈತರ ಪರಿಸ್ಥಿತಿ ಅಂತೂ ಏನು ಹೇಳ್ತಿರೋದು. ನಮ್ಮ ಕಾಲದಲ್ಲಿ ಮಳೆ ಹೆಚ್ಚಾಯಿತು, ಅತಿವೃಷ್ಟಿ ಆಯಿತು, ಬೆಳೆ ಹಾನಿ ಆಯಿತು. ನಾನು ಮುಖ್ಯಮಂತ್ರಿ ಇದ್ದೆ, ಬೆಳಗಾಂದಲ್ಲಿ ಅಧಿವೇಶನ ನಡೀತಾ ಇತ್ತು. ಸಿದ್ದರಾಮಯ್ಯ ಜಿಗಿದು ಮಾತಾಡ್ತಿದ್ದಾರೆ, ಏನು ಕೊಡ್ತೀರಿ ಹೇಳ್ರಿ, ರೈತರಿಗೆ ಏನು ಪರಿಹಾರ ಕೊಡ್ತೀರಿ ಹೇಳ್ರಿ, ಈಗ ಹೇಳಬೇಕು. ಸರಿಪಾ ಹೇಳ್ತೀನಿ ಅಂದೆ. ಕೇಂದ್ರ ಸರ್ಕಾರ ಏನು ಕೊಟ್ಟಿದ್ರೆ ಡಬಲ್ ಅನ್ನ ನನ್ನ ರಾಜ್ಯ ಸರ್ಕಾರದ ಪಕ್ಷದಿಂದ ರೈತರಿಗೆ ನಾನು ಕೊಟ್ಟೆ. ಒಣ ಪೈಸಾಯಿಗೆ 6,300 ರೂಪಾಯಿ ಒಂದು ಹೆಕ್ಟೇರ್ ಕೊಟ್ಟರೆ ನಾನು 13,500 ಕೊಟ್ಟೆ. ನೀರಾವರಿಗೆ 25,000 ಕೊಟ್ಟೆ, ತೋಟಗಾರಿಕೆ 28,000 ಕೊಟ್ಟೆ. ಕಳೆದ ಬಾರಿ ಮಳೆ ಹೆಚ್ಚಾಗಿ ಅತಿವೃಷ್ಟಿಯಾಗಿ ಬೆಳೆ ನಾಶ ಆಗಿದೆ, 1 ವರ್ಷ ಆಗಿದೆ. ಸಿದ್ದರಾಮಯ್ಯ ತುಟಿ ಪುಟಕ್ಕೆ ಅನ್ನೋದಲ್ಲ, ಏನು ಕೊಡ್ತೀರಿ ಹೇಳ್ರಿ, ಈಗಲೇ ಹೇಳ್ರಿ. ವಿರೋಧ ಪಕ್ಷದಲ್ಲಿದ್ದಾಗ ಹಾರಾಡ್ತಿದ್ದಲ್ಲಪ್ಪ ಸಿದ್ದರಾಮಣ್ಣ, ಮುಖ್ಯಮಂತ್ರಿ ಆಗಿದೆ, ರಾಜ್ಯ ಸರ್ಕಾರದಿಂದ 1 ವರ್ಷ ಬರಗಾಲ ಬಿದ್ದಿದೆ, ಇನ್ನೊಂದು ವರ್ಷ ಅತಿವೃಷ್ಟಿ ಆಗಿದೆ. ರಾಜ್ಯ ಸರ್ಕಾರದಿಂದ 1 ನಯಾ ಪೈಸಾ ಕೂಡ ಬಿಡುಗಡೆ ಮಾಡಿಲ್ಲ. ಕೇಂದ್ರ ಸರ್ಕಾರ ಏನು ಕೊಟ್ಟಿದೆ ಅದನ್ನು ಮಾತ್ರ ರೈತರು ಕೊಟ್ಟು ಕೈ ತೊಳ್ಕೊಂಡಿದ್ದಾರೆ. ನಾವು ರೈತರ ಮಕ್ಕಳಿಗೆ ರೈತ ವಿದ್ಯಾನಿಧಿಯನ್ನ ಮಾಡಿದ್ವಿ, ಅದನ್ನ ಸಂಪೂರ್ಣ ಬಂದ್ ಮಾಡಿದ್ವಿ. ಗೊಬ್ಬರ ಬೀಜಕ್ಕೆ ಸಬ್ಸಿಡಿಯನ್ನ ಕೊಡ್ತಿದ್ವಿ, ಅದನ್ನು ಬಂದ್ ಮಾಡಿದ್ವಿ. ಡೀಸೆಲ್ ಸಬ್ಸಿಡಿ ಕೊಡ್ತಿದ್ವಿ, ಅದನ್ನು ಬಂದ್ ಮಾಡಿದ್ವಿ. ಇದು ಒಂದು ಕಡೆ ಆದ್ರೆ ಬೆಲೆ ಕಳೆದ ವರ್ಷ ಬಜೆಟ್ನಲ್ಲಿ ಸರಾಯಿ ಬೆಲೆ ಏರಿಕೆ ಮಾಡಿದ್ರು. ಸ್ಟ್ಯಾಂಪ್ ಡ್ಯೂಟಿ ನೀವು ರೈತರು ಕಾಗದ ಪತ್ರ ಮಾಡ್ಸಕ್ಕೆ ಹೋದ್ರೆ ಅದನ್ನು 3 ಪಟ್ಟು ಮಾಡಿ.
ಆಮೇಲೆ ನೀವು ಸ್ಕೂಟ್ರು ಮೋಟರ್ ಸೈಕಲ್ ತಗೊಂಡ್ರಲ್ಲ ಅದ್ರ ಮೇಲೆ ಟ್ಯಾಕ್ಸ್ ಹೆಚ್ಚು ಮಾಡಿ, ಆಮೇಲೆ ಹಾಲಿನ ದರ ಹೆಚ್ಚು ಮಾಡಿದ್ರು, ನೀರಿನ ದರ ಹೆಚ್ಚು ಮಾಡಿದ್ರು, ಡೀಸೆಲ್ ದರ ಹೆಚ್ಚು ಮಾಡಿದ್ರು. ಈ ವರ್ಷ ಮತ್ತೆ ಹಾಲಿನ ದರ ಹೆಚ್ಚು ಮಾಡಿದ್ದಾರೆ, ಇಲೆಕ್ಟ್ರಿಸಿಟಿ ದರ 2 ಸತಿ ಹೆಚ್ಚು ಮಾಡಿದ್ರು, ಡೀಸೆಲ್ ದರ ಮತ್ತೆ ಹೆಚ್ಚು ಮಾಡಿದ್ರು, ಹಾಲಿನ ದರ ಮತ್ತೆ ಹೆಚ್ಚು ಮಾಡಿದ್ರು, ನೀರಿನ ದರ ಹೆಚ್ಚು ಮಾಡಿದ್ರು. ಎಲ್ಲ ದರಗಳನ್ನ ಹೆಚ್ಚು ಮಾಡಿ ಬೆಲೆಯನ್ನ ಏರಿಸಿ ಜನರ ಸುಲಿಗೆಯನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಜನರಿಂದ ಕಿತ್ಕೊಳ್ಳೋದು, ಇನ್ನೊಂದು ಗ್ಯಾರಂಟಿ ಕೊಡ್ತೇವೆ ಅನ್ನುವಂಥ ರಾಜಕೀಯ ನಾಟಕವನ್ನ ಮಾಡ್ತಾರೆ. ರಾಜ್ಯ ಸರ್ಕಾರ ಸಾಲದ ಸುಲಿಗೆ ಸಿಕ್ಕು ದಿವಾಳಿ ಆಗಿ ಹೋಗಿತ್ತು. ಇನ್ನು ಮುಂದೆ ಆಡಳಿತಕ್ಕೆ ಬಂದವ ಇವು ಏನು ಸಾಲ ಮಾಡಿ ತೀರ್ಸಕ್ಕೆ ಹೋಗುತ್ತಲ್ಲ. ಸರ್ಕಾರಿ ನೌಕರರಿಗೆ ಒಂದು ದಿನಾಂಕ ಪಗಾರ ಬರ್ತಾ ಇಲ್ಲ. ಒಂದು ಇಲಾಖೆಗೆ ಇವತ್ತು ಬಂದ್ರೆ ಇನ್ನು 10 ದಿವಸಕ್ಕೆ ಇನ್ನೊಂದು ಇಲಾಖೆ, ಇನ್ನೊಂದು 5 ದಿವಸಕ್ಕೆ ಇಲಾಖೆ, ಇನ್ನೊಂದು ಇಲಾಖೆಗೆ ಪಗಾರ. ಅಂಗನವಾಡಿಯವ್ರಿಗಂತೂ 4 ತಿಂಗಳು ಬರೋದಿಲ್ಲ, ಆಶಾ ಕಾರ್ಯಕರ್ತರಿಗೆ ಬರೋದಿಲ್ಲ, ಕಾಂಟ್ರಾಕ್ಟ್ ಲೇಬರ್ 4 ತಿಂಗಳು ಬರೋದಿಲ್ಲ, 108 ಆಂಬ್ಯುಲೆನ್ಸ್ವರೆಗೂ 7 ತಿಂಗಳ ಡ್ರೈವರ್ಗಳಿಗೆ ಪಗಾರ ಬಂದಿಲ್ಲ. ಏನು ನಡೆಸಿದ್ದಾರೆ ಇವರು ಸರ್ಕಾರ? ನಮ್ಮ ಕರ್ನಾಟಕ ಎಂಥ ದೊಡ್ಡ ಹೆಸರು ಮಾಡಿದ್ವಿ. ಕರ್ನಾಟಕ ಆರ್ಥಿಕವಾಗಿ ಸಬಲ ಇದೆ. ನಾನು ಸರ್ಪ್ಲಸ್ ಬಜೆಟ್ ಅನ್ನ ಮಾಡಿದ್ದೆ, ಇವರು ಸಾಲದ ಬಜೆಟ್ ಅನ್ನು ಇವತ್ತು ಮಾಡಿಟ್ಟಿದ್ದಾರೆ. ಜನರು ಇವತ್ತು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ನಾನು ಹೇಳ್ತೇನೆ, ಇವತ್ತೇ ಚುನಾವಣೆ ಆದ್ರೆ ವಿಧಾನಸಭೆಗೆ ಕಾಂಗ್ರೆಸ್ ಧೂಳಿಪಟ ಆಗ್ತದೆ, ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ. ಅವ್ರ ಶಾಸಕರು ಹೇಳ್ತಾರೆ ಅಭಿವೃದ್ಧಿಗೆ ಒಂದು ನಯ ಪಕ್ಷ ಕೊಟ್ಟಿಲ್ಲ, ನಾವು ಯಾವ ಮುಖ ಇಟ್ಕೊಂಡು ಜನರ ಬಳಿ ಹೋಗೋಣ. ಕಾಶಿ ಕುಂತಾಗ ಅವರೆಲ್ಲ ಹೇಳ್ತಾರೆ ದುಡ್ಡೇ ಕೊಟ್ಟಿಲ್ರಿ. ಹಿಂದಿನ ಬಾರಿ ಕಾಂಗ್ರೆಸ್ ಶಾಸಕರಿದ್ದವ್ರು ಮೊನ್ನೆ ಬಂದಿದ್ರು 4-5 ಜನ ನನ್ನ ಕಡೆ, ಅಣ್ಣ ನೀವೇನಿದ್ದಾಗ ಕೊಟ್ಟಿದ್ರಿ ಅದ ದುಡ್ಡು, ಅದಾದ್ಮೇಲೆ ಒಂದು ನಯ ಪೈಸೆ ನಮ್ಮ ಸರ್ಕಾರ ಬಂದ್ಮೇಲೆ ಬಂದಿಲ್ಲ ಅಂತ. ಅಲ್ಲಪ್ಪ ನಿಮ್ದೇ ಹಿಂಗೆ ಗತಿದ್ರು, ನಮ್ಮ BJP ಅವ್ರದ್ದು ಏನಪ್ಪ ಗತಿ ಅಂತ ಒಂದು ರೀತಿಯಿಂದ ಕೇಳ್ಕೋಣ. ಆರಿಸಿ ಬಂದಿದ್ರು ಕೂಡ ಇಂಥ ಸರ್ಕಾರ ಇಟ್ಕೊಂಡು ನಾವು ಜನರಿಗೆ ನ್ಯಾಯ ಕೊಡೋಕ್ಕಾಗ್ತಿದ್ವಿ. ಅವ್ರಿಗೇನು ಗೊತ್ತು ಕಳ್ಕೊಂಡ್ ಸರ್ಕಾರ ಮಾಡಿಲ್ಲ ಅಂತಿದ್ರು. ಆದ್ರೆ ಈಗ ಬಂಡ ಬಯಲಾಗೈತಿ, ಯಾರು ಮಾಡಿದ್ರು ಗೊತ್ತೈತೆ, ನಿನ್ಗೇನು ಕೇಳಕ್ಕೆ ಬರೋದಿಲ್ಲ. ಒಂದು ವೇಳೆ ಭಾರತೀಯ ಜನತಾ ಪಕ್ಷ ಒಂದು ಜಗತ್ತಿನ ಅತ್ಯಧಿಕ ಮೆಂಬರ್ಶಿಪ್ ಇರುವಂಥ ಪಕ್ಷ, ಜಗತ್ತಿನಲ್ಲಿ ಸದೃಢವಾದಂಥ ಸಿದ್ಧಾಂತ ಮತ್ತು ತತ್ವಗಳಿಂದ ಭದ್ರ ಬುನಾದಿಯನ್ನು ಕಟ್ಟಿರುವಂಥ ಪಕ್ಷ, ಜಗತ್ತಿನಲ್ಲಿ ಅತ್ಯಂತ ಖ್ಯಾತಿಯನ್ನು ಪಡೆದಂಥ, ವಿಶ್ವದಲ್ಲಿಯೇ ನಾಯಕತ್ವ ಹೊಂದಿರುವಂಥ ಸಬ್ಕಾ ವಿಕಾಸ್ ಅನ್ನುವಂಥ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಘೋಷವಾಕ್ಯದಂತೆ ಇವತ್ತು ಸರ್ವ ಜನಾಂಗದ ಅಭಿವೃದ್ಧಿಗಾಗಿ ದುಡಿತಿರುವಂಥ ಒಂದು ಪಕ್ಷ. ಎಲ್ಲ ವರ್ಗದ ಜನಾಂಗಕ್ಕೆ, ರೈತರು, ನೇಕಾರರು, ಮೀನುಗಾರರು, ವಿಶ್ವಕರ್ಮಿಗರು, ತಾಯಂದಿರು, ಯುವಕರು, IT, PT, ಸ್ಟಾರ್ಟ್ಅಪ್, ಯಾವುದೇ ರಂಗದಲ್ಲೂ ಕೂಡ ಇವತ್ತು ಭಾರತ ಹಿಂದೆ ಬಿದ್ದಿಲ್ಲ, ಜಗತ್ತಿನಲ್ಲಿ ಮುಂದೆ ಹೋಗ್ತಾ ಇದೆ. ಬರುವಂತಹ ದಿನಗಳಲ್ಲಿ ಒಂದು ಸದೃಢವಾಗಿರುವಂತಹ ಒಂದು ಶಕ್ತಿಯಾಗಿ ಭಾರತ ಹೊರಹೊಮ್ಮುತ್ತಾ ಇದೆ. ಇವತ್ತು ಆರ್ಥಿಕವಾಗಿ 5ನೇ ಸ್ಥಾನದಲ್ಲಿದೆ, ಇನ್ನ 10 ವರ್ಷದಲ್ಲಿ 100ನೇ ಸ್ಥಾನಕ್ಕೆ ಬರ್ತದೆ. ನಮ್ಗೆ ದೂರದೃಷ್ಟಿ ಇರುವಂಥ, ದೃಢ ಸಂಕಲ್ಪ ಇರುವಂಥ ನಾಯಕತ್ವ ನರೇಂದ್ರ ಮೋದಿ ಅವರದಿದೆ. ಇವತ್ತು ಭಾರತಕ್ಕೆ ಭವಿಷ್ಯ ಇದ್ರೆ ಅದು ನರೇಂದ್ರ ಮೋದಿ ಅವರಿಂದ ಮಾತ್ರ ಸಾಧ್ಯ, ಮತ್ತೆ ಯಾರಿಂದಲೂ ಇಲ್ಲ. ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದೆ ಅದನ್ನ ಸರಿಪಡಿಸುವಂತ ಕೆಲಸವನ್ನ ಹಿಂದೆ ಮುಂದೆ ನೋಡೋದಲ್ಲ.